ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ವೈಷ್ಣವಿ. ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಏನೇನೆಲ್ಲ ಹೆಡ್ಲೈನ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಡಿಸಿಎಂ ಡಿಕೆ ಶಿವಕುಮಾರ್ ಹೋಗಿ ಬಂದ ಬೆನ್ನಲ್ಲೇ ಜಾರಕಿಹೊಳಿ ಮಹದೇವಪ್ಪ ದೌಡಾಯಿಸಿದ್ದಾರೆ. ಈಗ ಸಿದ್ದು ಆಪ್ತರ ಟೀಮ್ ದಿಲ್ಲಿಗೆ ಹೋಗಿದೆ. ನಿನ್ನೆ ಖರ್ಗೆ ಭೇಟಿಯಾಗಿ ಗುಪ್ತ ಚರ್ಚೆ ನಡೆಸಿದ ಇಬ್ಬರು ನಾಯಕರು ಸಿಎಂ ಸಿದ್ದರಾಮಯ್ಯ ಬಣದ ಇನ್ನೂ ಹಲವು ಶಾಸಕರು ಶೀಘ್ರ ದೆಹಲಿ ಭೇಟಿ ಸಾಧ್ಯತೆ ಇದೆ. ಅಮೆರಿಕಕ್ಕೆ ಇರಾನ್ ಹೊಸ ಷರತ್ತು ವಿಧಿಸಿದೆ. ಹೊರ್ಮುಜ್ ಓಪನ್ ಮಾಡ್ತೀವಿ, ಪರಮಾಣು ಮಾತುಕತೆನ ಬಿಟ್ಬಿಡಿ. ಪಾಕ್ ಮೂಲಕ ಸಂದೇಶ ರವಾನಿಸಿದ ಅರಾಗ್ಚಿ. ಅಣು ಕಾರ್ಯಕ್ರಮ ಚರ್ಚೆ ಬಿಡಲು ಒಪ್ತಾರಾ ಟ್ರಂಪ್? ಕುಕ್ಕರ್ ಬಾಂಬರ್ಗೆ 10 ವರ್ಷ ಜೈಲು. ಮಂಗಳೂರಿನಲ್ಲಿ ಉಗ್ರ ಕೃತ್ಯ ಎಸಗಿದ್ದ ಶಾರಿಕ್ಗೆ ಶಿಕ್ಷೆ ಪ್ರಕಟವಾಗಿದೆ. ಬಿಜೆಪಿಲಿ 7 ಆಪ್ತ ಸಂಸದರ ವಿಲೀನಕ್ಕೆ ವಿಪಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅನರ್ಹತೆ ಅರ್ಜಿ ಪರಿಗಣಿಸಿದ ರಾಜ್ಯಸಭೆ. ಹರಪೀಠದಲ್ಲಿ ವಚನಶ್ರೀ ಜೊತೆ ಟ್ರಸ್ಟ್ ಲೆಕ್ಕಾಯುದ್ಧ. ಲೆಕ್ಕಪತ್ರ ಮಂಡನೆಗೆ ಸ್ವಾಮೀಜಿ ಭಕ್ತರ ಆಕ್ಷೇಪ. ಜಟಾಪಟಿ ಮಧ್ಯೆಯೂ ಲೆಕ್ಕ ಮಂಡಿಸಿದ ಟ್ರಸ್ಟ್. ಜನಿವಾರ ತೆಗೆಸಿದ್ದು ಉದ್ದೇಶಪೂರ್ವಕ. ಕೆಇಎಗೆ ಸಲ್ಲಿಸಿದ ತನಿಖಾ ವರದಿಯಲ್ಲಿ ಡಿಸಿ ಹೇಳಿಕೆ ಕೊಟ್ಟಿದ್ದಾರೆ. ನ್ಯೂಜಿಲೆಂಡ್ ಜೊತೆಗೂ ಮುಕ್ತ ವ್ಯಾಪಾರ. ಬ್ರಿಟನ್ ಬಳಿಕ ಮತ್ತೊಂದು ದೇಶ ಜೊತೆ ಭಾರತ ಒಪ್ಪಂದಕ್ಕೆ ಸಹಿ ಹಾಕಿದೆ. ಸಂಬಳ ಕೊಡದಕ್ಕೆ ಐಪಿಎಲ್ ಪಂದ್ಯದ ಸಿಸಿಟಿವಿ ಕೇಬಲ್ ಕತ್ತರಿಸಿದ ಸಿಬ್ಬಂದಿ. ಚಿನ್ನಸ್ವಾಮಿ ಮೈದಾನದಲ್ಲಿ ಐವಿಎಸ್ ಡಿಜಿಟಲ್ ಕಂಪನಿಯ ಸಿಬ್ಬಂದಿ ಕೈಚಳಕಾಯಿತು. ಕೆಆರ್ಪುರ ಬಿಜೆಪಿ ಹಿರಿಯ ಮುಖಂಡರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಜಿಬಿಎ ಎಲೆಕ್ಷನ್ ಮುಂದೂಡಿಕೆ ಇಲ್ಲ ಎಂದು ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಕೋರ್ಟ್ ಆದೇಶದಂತೆ ಚುನಾವಣೆಗೆ ಸಿದ್ಧತೆ. ಬೆಂಕಿ ದುರಂತದ ನಂತರವೂ ಜಿಬಿಎ ನಿರ್ಲಕ್ಷ್ಯ ತೋರಿದೆ. ವಿದೇಶದಿಂದ ಬಂದ ಯಂತ್ರಗಳು ತುಕ್ಕು ಹಿಡಿದಿವೆ. ಜನರ ತೆರಿಗೆ ಹಣ ಸಹ ವ್ಯರ್ಥವಾಗ್ತಿದೆ. ಕೊಳೆತ ಬೆತ್ತಲೆ ಸ್ಥಿತಿಯಲ್ಲಿ ಮಹಿಳೆಯ ದೇಹ ಪತ್ತೆಯಾಗಿದೆ. ರೂಮ್ನಲ್ಲಿ ಹರಿದ ಪೇಪರ್ ತುಂಡುಗಳು. ಸಾವಿನ ಸುತ್ತ ಅನುಮಾನದ ಹುತ್ತ ಬೆಳೆದಿದೆ. ಮೆಟ್ರೋದಲ್ಲಿ ಮಹಿಳೆಯರ ವಿಡಿಯೋ ಚಿತ್ರೀಕರಣ ಪ್ರಕರಣ. ಜಾಮೀನು ನೀಡಲು ಹೈಕೋರ್ಟ್ ನಕಾರ. ಮಹಿಳೆಯರು ಎಲ್ಲೂ ಸುರಕ್ಷಿತವಾಗಿಲ್ಲ ಎಂದು ನ್ಯಾಯಾಲಯ ಕಳವಳ ವ್ಯಕ್ತಪಡಿಸಿದೆ. ರಾಜಸ್ಥಾನದಲ್ಲಿ ಗಲಾಟೆಯಾಗಿದೆ. ಬೆಂಗಳೂರಲ್ಲಿ ಬೆದರಿಕೆ. ಕಬ್ಬನ್ ಪಾರ್ಕ್ನಲ್ಲಿ ಸೂಸೈಡ್. ಕ್ಷುಲ್ಲಕ ವಿಚಾರಕ್ಕೆ ಶುರುವಾದ ಜಗಳ ಆತ್ಮಹತ್ಯೆಯಲ್ಲಿ ಕೊನೆಗೊಂಡಿದೆ. ಸ್ಕೂಟರ್ ಮೇಲೆ ಅಪ್ರಾಪ್ತರ ಜಾಲಿ ರೈಡ್. ಜಾಲತಾಣದಲ್ಲಿ ಫೋಟೋ ವೈರಲ್ ಆಗಿದೆ. ಪೋಷಕರ ವಿರುದ್ಧ ಸಿಟ್ಟು. ಪಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಂಜು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಾಜಿ ಶಾಸಕರಿಂದ ಪ್ರಚಾರಕ್ಕೆ ಪ್ರಯತ್ನ. ನಕಲಿ ಚಿನ್ನ, ಸಾಲವೆಂಬ ಆರೋಪ ಸುಳ್ಳು. 2019ರಲ್ಲಿ ವೀರಾಪುರವನ್ನು ಸಾಂಸ್ಕೃತಿಕ ಗ್ರಾಮವನ್ನಾಗಿಸಲು 25 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದ ಅಂದಿನ ಸಿಎಂ ಎಚ್ಡಿಕೆ. ಆದರೂ ಪೂರ್ಣಗೊಳ್ಳದ ಶಿವಕುಮಾರ ಸ್ವಾಮೀಜಿ ಪ್ರತಿಮೆ. ಮಹಿಳಾ ಮೀಸಲಾತಿ ಕುರಿತು ಕಾಂಗ್ರೆಸ್ ನಡೆ ವಿರೋಧಿಸಿ ಪ್ರತಿಭಟನೆ ಶುರುವಾಗಿದೆ. 5 ಜಿಲ್ಲೆಗಳಲ್ಲಿ ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆಗೆ ಕೇಂದ್ರ ಚಿಂತನೆ ನಡೆಸುತ್ತಿದೆಯಾ? ಉತ್ತರ ಕರ್ನಾಟಕ ಮೇಲೆ ಮತ್ತೊಂದು ಯೋಜನೆ ಬರೆ. ಸ್ಥಳೀಯರು ಮತ್ತೆ ನಿರಾಶ್ರಿತರಾಗುವ ಭೀತಿ ಎದುರಾಗಿದೆ. ಮೇ 1ರಿಂದ ಬೆಂಗಳೂರು ಶಿವಮೊಗ್ಗ ಫ್ಲೈಟ್ ಹಾರಲ್ಲ. ಸಮಸ್ಯೆಗಳ ಸುಳಿಯಲ್ಲಿ ವಿಮಾನ ನಿಲ್ದಾಣ. ಪ್ರಯಾಣಿಕರಿಗೆ ತಟ್ಟಿದ ಬಿಸಿ. ಬಿಸಿಲಿನ ಶಾಖದಿಂದ ಕುಕ್ಕುಟೋದ್ಯಮಕ್ಕೆ ಭಾರಿ ಶಾಕ್. ಬೇಸಿಗೆಯ ಬಿಸಿಲಿಗೆ ಮೊಟ್ಟೆ ಮಾರಾಟವೂ ಇಲ್ಲ. ಚಿಕನ್ ಕೇಳುವವರಿಲ್ಲ. ಕಾರ್ಮಿಕರು ತತ್ತರ. 3 ದಿನದ ಒಳಗೆ ಡೀಲ್ ಮಾಡ್ಕೊಳ್ಳಿ. ಇರಾನ್ಗೆ ಟ್ರಂಪ್ ಮತ್ತೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಒಪ್ಪಂದ ಆಗದಿದ್ರೆ ತೈಲ ಪೈಪ್ಲೈನ್ಗಳು ಸ್ಫೋಟ ಆಗುತ್ತವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾನು ಅತ್ಯಾಚಾರ ಮಾಡಿಲ್ಲ, ಶಿಶುಕಾಮಿಯೂ ಅಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ದಾಳಿಕೋರ ಅಲೆನ್ ಆರೋಪ ಸುಳ್ಳು ಎಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮಧ್ಯಪ್ರಾಚ್ಯಕ್ಕೆ 23 ವರ್ಷ ಬಳಿಕ ಅಮೆರಿಕದ 3 ಯುದ್ಧ ನೌಕೆಗಳು, 15,000 ಸೈನಿಕರು, 200 ಜೆಟ್ ಕಾರ್ಯಾಚರಣೆ. ಬಂಗಾಳದ ಬೆಂಕಿ ಪ್ರಚಾರಕ್ಕೆ ಬ್ರೇಕ್. ಕೊನೆ ದಿನ ನರೇಂದ್ರ ಮೋದಿ ಮತ್ತು ದೀದಿ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಏಪ್ರಿಲ್ 29ರಂದು ವೋಟಿಂಗ್. ಟಿಎಂಸಿ ಭಯದಲ್ಲಿ ಬದುಕಿದ್ದು ಸಾಕು, ಆಜಾದಿ ಬೇಕು ಎಂದ ಪ್ರಧಾನಿ ನರೇಂದ್ರ ಮೋದಿ. ಇನ್ನು ಐಪಿಎಲ್ ಟೈಮ್. ಶನಿವಾರ 264, ಸೋಮವಾರ 75. ಡೆಲ್ಲಿಗೆ ಆಘಾತ. ಆರ್ಸಿಬಿ 9 ವಿಕೆಟ್ ಜಯ. ವಿರಾಟ್ 9,000 ರನ್.
ನಿನ್ನೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ RCB ಮ್ಯಾಚ್ ಇತ್ತು. ಪಂದ್ಯ ಅಂತೂ ತುಂಬ ರೋಚಕವಾಗಿತ್ತು. ನಿನ್ನೆ ರನ್ಸ್ಗಿಂತ ವಿಕೆಟ್ಸೇ ಜಾಸ್ತಿ ಇತ್ತು. 3 ರನ್ಗಳಲ್ಲಿ 5 ವಿಕೆಟ್. ಪಂದ್ಯ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನೀವು ಕೂಡ ನೋಡಿದ್ರೆ ಅನ್ಕೊಳ್ತೀನಿ. ನಿನ್ನೆ ಪಂದ್ಯ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮೈದಾನದಲ್ಲಿ ಅಶಿಸ್ತು, KKRನ ಅಂಕ, ಕ್ರಿಶ್ ರಘುವಂಶಿಗೆ ದಂಡ. ಇಂದು ಪಂಜಾಬ್ಗೆ ರಾಯಲ್ ಸವಾಲು, 7ನೇ ಗೆಲುವಿನ ಮೇಲೆ ಕಿಂಗ್ಸ್ ಕಣ್ಣು. ಇದಾಗಿತ್ತು ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಹೆಡ್ಲೈನ್ಸ್. ಇನ್ನಷ್ಟು ಸಮಗ್ರ ಸುದ್ದಿಗಳಿಗಾಗಿ ಓದಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ.